ಜೊತೆಗೆ ತಾವೆಲ್ಲಿ ರೀಲ್ಸ್ ಮಾಡಿದ್ವಿ, ಯಾವ ಶಸ್ತ್ರಾಸ್ತ್ರ ಬಳಸಿದ್ವಿ, ಇವೆಲ್ಲವನ್ನ ಕೂಡ ಹೇಳಬೇಕಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಕ್ಷಯ್ ಸ್ಟುಡಿಯೋ ತಲುಪ್ತಾರೆ. ರಜತ್ ಹಾಗೆ ವಿನಯ್ನನ್ನ ಪೊಲೀಸರು ಸ್ಥಳ ಮಹಜರಿಗಾಗಿ ಅಕ್ಷಯ್ ಸ್ಟುಡಿಯೋದತ್ತ ಕರೆದುಕೊಂಡು ಬರ್ತಾ ಇದ್ದಾರೆ. ಅಕ್ಷಯ್ ಸ್ಟುಡಿಯೋ ಇರೋದು ನಾಗರಬಾವಿಯಲ್ಲಿ. ಸಾಕಷ್ಟು ರಿಯಾಲಿಟಿ ಶೋಗಳ ಶೂಟ್ ಎಲ್ಲವೂ ಕೂಡ ಇಲ್ಲೇ ನಡೆಯುತ್ತೆ. ಹಾಗಾಗಿ ರಿಯಾಲಿಟಿ ಶೋಗೆ ಅಂತ ಮಾಡಿದ್ದಂಥ ಒಂದು ರೀಲ್ಸ್ ಇವತ್ತು ಇಬ್ಬರು ಬಿಗ್ ಬಾಸ್ ಸ್ಪರ್ಧಿಗಳನ್ನ ಈ ರೀತಿ ಸಂಕಷ್ಟಕ್ಕೀಡು ಮಾಡ್ತಾ ಇದೆ. ಎಲ್ಲರೂ ಗೊತ್ತಿರುವಂತ ಮಾಹಿತಿ ಅಂತ ಹೇಳಿದ್ರೆ ಯಾರು ಕೂಡ ಶಸ್ತ್ರಾಸ್ತ್ರಗಳನ್ನ ಬಳಸೋ ಹಾಗೆ ಇಲ್ಲ ಓಪನ್ ಆಗಿ. ಇದೀಗ ನೇರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಸ್ಥಳ ಮಹಜರಿಗಾಗಿ ಅಕ್ಷಯ್ ಸ್ಟುಡಿಯೋಗೆ ಕರೆದುಕೊಂಡು ಬಂದಿದ್ದಾರೆ. ಇದೀಗ ಅಕ್ಷಯ್ ಸ್ಟುಡಿಯೋ ತಲುಪಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು. ಇಲ್ಲಿಂದ ಅವರು ರೀಲ್ಸ್ ಎಲ್ಲಿ ಮಾಡಿದಾರಲ್ಲ, ಪರ್ಟಿಕ್ಯುಲರ್ ಆಗಿ ಯಾವ ಸ್ಥಳದಲ್ಲಿ ಮಾಡಿದ್ದಾರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ. ಇಬ್ಬರನ್ನು ಕೂಡ ನಾಗರಬಾವಿಯಲ್ಲಿರುವಂತಹ ಅಕ್ಷಯ್ ಸ್ಟುಡಿಯೋಗೆ ಕರ್ಕೊಂಡು ಬಂದಿದ್ದಾರೆ. ಆಗ್ಲೇ ಹೇಳಿದಾಗೆ ಸ್ಥಳ ಮಹಜರಾಗುತ್ತೆ. ಸ್ಥಳ ಮಹಜರಿನ ನಂತರದಲ್ಲಿ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ರೀಲ್ಸ್ಗೆ ಬಳಸಿದ್ದಂತ ಮಾರಕಾಸ್ತ್ರವನ್ನ ಕೂಡ ವಶಕ್ಕೆ ಪಡೆಯಲಿದ್ದಾರೆ ಖಾಕಿ. ಯಾಕೆಂದ್ರೆ ಈಗ ಅವರ ವಶದಲ್ಲಿ ಏನಿದೆಯೋ ಅದು ಫೈಬರ್ ಮಚ್ಚು. ವ್ಯತ್ಯಾಸಗಳು ಬಹಳ ಇದೆ. ಇದೆಲ್ಲ ಗೊತ್ತಾದ ನಂತರದಲ್ಲಿ ಇದೀಗ ಖಾಕಿ ಖುದ್ದು ಫೀಲ್ಡ್ಗಳಿದೆ. ಮಧ್ಯಾಹ್ನದ ನಂತರದ ವಿಚಾರಣೆಯ ನಂತರ ಇದೀಗ ಅಕ್ಷಯ್ ಸ್ಟುಡಿಯೋ ನಾಗರಬಾವಿಗೆ ಕರ್ಕೊಂಡು ಬಂದಿದ್ದಾರೆ. ಇಬ್ಬರನ್ನು ಕೂಡ ವಿನಯ್ ಹಾಗೆ ರಜತ್ ಇಬ್ಬರನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. ಅವರು ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ತಾವು ರೀಲ್ಸ್ ಮಾಡಿದಂತ ಸ್ಥಳ ಇದು ಅಂತ ತೋರಿಸಬೇಕಾಗುತ್ತೆ. ಜೊತೆಗೆ ಆ ಸಂದರ್ಭದಲ್ಲಿ ಯಾವ ಲಾಂಗ್ ಬಳಸಿದ್ರೋ ಅದು ಎಲ್ಲಿದೆ ಅನ್ನೋದಾಗಿನೂ ಕೂಡ ಹೇಳಬೇಕಾಗುತ್ತೆ. ಯಾರು ಕೊಟ್ಟರು ಏನು ಇವೆಲ್ಲವೂ ಕೂಡ ಪ್ರಶ್ನೆಗಳು ಬರುತ್ತೆ. ಶೂಟಿಂಗ್ ಆಗಿಯೇ ಕೊಟ್ಟಿದ್ದಾದಲ್ಲಿ ಅದನ್ನ ತಗೊಂಡು ಬಂದಿರೋರು ಅಥವಾ ಹೀಗೆ ಮಾಡೋಣ ಅಂತ ಯಾರಾದ್ರೂ ಹೇಳಿದಾರಾ, ಅಥವಾ ಇವರೇ ಅದು ರಿಯಲ್ ಫೀಲ್ ಇರ್ಲಿ ಅಂತ ಏನಾದ್ರೂ ರಿಯಲ್ ಮಚ್ಚನ್ನ ಕೇಳಿದಾರಾ, ಇವೆಲ್ಲ ಕೂಡ ಇನ್ನಷ್ಟೇ ಗೊತ್ತಾಗಬೇಕಿದೆ. ಮೊದಲ ಹಂತ ನಿನ್ನೆ ದಿನ ಸಾರ್ವಜನಿಕರು ಕೂಡ ಅನ್ಕೊಂಡಿದ್ದು, ಅವರ ಅಭಿಮಾನಿಗಳು ವೀಕ್ಷಕರು ಎಲ್ಲರೂ ಕೂಡ ಅನ್ಕೊಂಡಿದ್ದು ಇರಬಹುದು ಫೈಬರ್ ಮಚ್ ಅಂತ. ಯಾಕಂತ ಹೇಳಿದ್ರೆ ಈ ಹಿಂದೆನೆ ಹೇಳಿದಾಗೆ ಈ ಶೂಟಿಂಗ್ ಅಂತ ಬಂದಾಗ ಅದು ಸಿನಿಮಾ ಆಗಿರ್ಬೋದು, ರಿಯಾಲಿಟಿ ಶೋಗಳಾಗಿರ್ಬೋದು ಅಥವಾ ಗೇಮ್ ಶೋಗಳಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಈ ನಕಲಿ ಶಸ್ತ್ರಾಸ್ತ್ರಗಳನ್ನ ಬಳಸೋದಿದೆ. ಈ ಮೈಥಾಲಜಿ ಸಬ್ಜೆಕ್ಟ್ಗಳನ್ನೆಲ್ಲ ಶೂಟ್ ಮಾಡಬೇಕಾದ್ರೆ ನೀವುಗಳು ಕೂಡ ಗಮನಿಸಿರ್ತೀರ, ಎಲ್ಲವನ್ನ ಕೂಡ ಈ ರೆಟ್ಗಳಿಂದ ಅಥವಾ ಫೈಬರ್ನಿಂದ ಮಾಡಲ್ಪಟ್ಟಿರುತ್ತೆ. ಆದರೆ ಇದು ಹಾಗಲ್ಲ. ಇವರು ಮಾಡಿರುವಂತಹ ರೀಲ್ಸ್ನಲ್ಲಿ ಬಳಸಿರೋದು ರಿಯಲ್ ಅಸ್ತ್ರ ಅನ್ನುವಂಥ ಅನುಮಾನ ಪೊಲೀಸರಿಗಿದೆ. ಇದನ್ನ ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅವರು ತೋರಿಸ್ಬೇಕು. ಅವತ್ತಿನ ದಿನ ರೀಲ್ಸ್ ಅನ್ನ ಮಾಡಬೇಕಾದ್ರೆ ಕೈಯಲ್ಲಿದ್ದಿದ್ದು ಏನು, ಎಲ್ಲಿದೆ ಅದಿವಾಗ ಅನ್ನೋದಾಗಿ ತಂದು ಪೊಲೀಸರಿಗೆ ಕೊಡಬೇಕಾಗತ್ತೆ. ಅಥವಾ ಎಲ್ಲಿಂದ ಅವರು ಪಡೆದುಕೊಂಡ್ರು ಆ ಸ್ಥಳವನ್ನ ತೋರಿಸ್ಬೇಕಾಗುತ್ತೆ. ಅವರು ಬಳಸಿದ್ದಂತ ಆ ಲಾಂಗ್ ಪೊಲೀಸರ ಕೈಗೆ ಸಿಕ್ಕ ಮೇಲೇನೆ ಅದು ಅಸಲಿನ ನಕಲಿನ ಅನ್ನೋದು ಗೊತ್ತಾಗುತ್ತೆ. ಅದರ ಮೇಲೆ ಕ್ರಮ ತಗೊಳ್ತಾರೆ. ಒಂದು ವೇಳೆ ಅಸಲಿಯೇ ಆಗಿದ್ದಲ್ಲಿ ಖಂಡಿತ ಕಂಟಕ ತಪ್ಪಿದ್ದಲ್ಲ. ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಆಗ್ಲೇ ಹೇಳಿದಾಗ ಎರಡೆರಡು, ಒಂದು ರೀಲ್ಸ್ಗಾಗಿ ರಿಯಲ್ ಅಸ್ತ್ರವನ್ನ ಬಳಸಿರೋದು, ಶಸ್ತ್ರಾಸ್ತ್ರ ಬಳಸಿರೋದು, ಅದು ಯಾವಾಗ ಗೊತ್ತಾಗುತ್ತೆ ಪೊಲೀಸರ ತನಿಖೆಯ ದಿಕ್ಕನ್ನ ತಪ್ಪಿಸೋದಕ್ಕೆ ಪ್ರಯತ್ನ ಪಟ್ಟಿರೋದು, ಸಾಕ್ಷ್ಯ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರೋದು, ಸುಳ್ಳು ಆಬ್ಜೆಕ್ಟ್ ಅನ್ನ ತಗೊಂಡೋಗಿ ಪೊಲೀಸರಿಗೆ ಕೊಟ್ಟಿರೋದು, ಇವೆಲ್ಲ ಆರೋಪಗಳು ಕೂಡ ಇವ್ರಗಳ ಮೇಲೆ ಬರುತ್ತೆ. ಮಾಡಿರೋ ತಪ್ಪನ್ನ ಮುಚ್ಚ ಹಾಕೊಳ್ಳೋದಕ್ಕೆ ಇನ್ನೊಂದೇನೋ ಮಾಡೋದಕ್ಕೆ ಹೋಗಿ ಇಷ್ಟು ದೊಡ್ಡ ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ರ. ಇದೆಲ್ಲದಕ್ಕೂ ಒಂದು ಆಗ್ಲೇ ಹೇಳಿದಾಗ ಒಂದು ಕ್ಲಿಯರ್ ಪಿಕ್ಚರ್ ಸಿಗಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಕಾಯಬೇಕಾಗುತ್ತೆ. ಈ ಸ್ಥಳ ಮಹಜರು ಪ್ರಕ್ರಿಯೆ ಕಂಪ್ಲೀಟ್ ಆಗಬೇಕು. ಅವರು ಬಳಸಿದ್ದಂತ ಮಚ್ ಅಂತ ಏನು ಹೇಳಲಾಗ್ತಾ ಇದೆಯೋ ಅದು ಪೊಲೀಸರ ಕೈಗೆ ಸಿಗಬೇಕು. ಆಮೇಲೆ ಅದನ್ನು ಕೂಡ ತಾಳೆ ಹಾಕ್ತಾರೆ. ಯಾಕೆಂತ ಹೇಳಿದ್ರೆ ಈಗಲೇ ಒಂದು ಬಾರಿ ಗೊತ್ತಾಗಿದೆ ಕೊಟ್ಟಿರುವಂತ ಲಾಂಗ್ ಬೇರೆ, ಅವ್ರು ರೀಲ್ಸ್ಗೆ ಬಳಸಿದ್ದಂತ ಲಾಂಗ್ ಬೇರೆ ಅಂತ. ಹಾಗಾಗಿ ಇನ್ನು ವಾಪಸ್ ಅವ್ರು ಇನ್ಯಾವುದಾದ್ರೂ ಒಂದು ಲಾಂಗ್ ಇದನ್ನ ನಾವು ಬಳಸಿದ್ದು ಅಂತ ಕೊಟ್ಟರು ಕೂಡ ಅದನ್ನ ಮತ್ತೆ ವೆರಿಫೈ ಮಾಡಬೇಕಾಗುತ್ತೆ, ತಾಳೆ ಹಾಕಿ ನೋಡ್ಬೇಕಾಗುತ್ತೆ ಹೌದಾ ಇದೇನಾ ಅಂತ. ಯಾಕೆಂತ ಹೇಳಿದ್ರೆ ಈಗಲೇ ಕೊಟ್ಟಿರುವಂತದ್ದು ಇದೆಯಲ್ಲ, ಪೊಲೀಸರ ಎದುರು ನಿನ್ನೆ ದಿನ ವಿಚಾರಣೆಯ ಸಂದರ್ಭದಲ್ಲಿ ತಾವು ಇದೇ ಮಚ್ಚನ್ನ ಬಳಸಿದ್ದು ಅಂತ ಕೊಟ್ಟಿದ್ರಲ್ಲ, ಅದಕ್ಕೂ ರೀಲ್ಸ್ ನಲ್ಲಿರುವಂತ ಮಚ್ಚಿಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಎಂಥವ್ರಿಗೂ ಕೂಡ ಗೊತ್ತಾಗುತ್ತೆ ಅದು ಇದಲ್ಲ ಅಂತ. ಇವಾಗ ಏನ್ ಮಾಡ್ತಾರೆ, ಏನ್ ಹೇಳ್ತಾರೆ, ಪೊಲೀಸರಿಗೆ ಏನು ಉತ್ತರವನ್ನು ಕೊಡ್ತಾರೆ, ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ನೋಡಿ, ಗಮನಿಸ್ತಾ ಇದ್ದೀರಾ ನೀವು ದೃಶ್ಯದಲ್ಲಿ. ಅವ್ರೇನ್ ಹೇಳ್ತಾರೆ ಅದನ್ನ ದಾಖಲು ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರು. ಸ್ಥಳಕ್ಕೆ ಬಂದಿದ್ದಾರೆ, ಸ್ಥಳ ಮಹಜರು ನಡೀತಾ ಇದೆ. ಇಬ್ರು ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಇದ್ದಾರೆ.
ಅವರು ಈ ತನಿಖೆಯ ಹಂತದಲ್ಲಿ ವಿಚಾರಣೆಯ ಹಂತದಲ್ಲಿ ಬೇರೆ ಬೇರೆ ಯಾರದಾದ್ರೂ ಹೆಸರನ್ನ ಹೇಳಿದಾರಾ ಇದ್ಯಾವುದು ಕೂಡ ಇಲ್ಲಿವರೆಗೂ ಗೊತ್ತಾಗ್ತಾ ಇಲ್ಲ. ಈ ಒಂದು ವೇಳೆ ಇದು ರಿಯಾಲಿಟಿ ಶೋಗೆ ಮಾಡಿದ್ದಾದಲ್ಲಿ ರಿಯಾಲಿಟಿ ಶೋನ ಈ ಕಾನ್ಸೆಪ್ಟ್ನ ಡಿರೆಕ್ಟ್ ಮಾಡಿರೋದು ಯಾರು, ಪ್ರೋಗ್ರಾಮ್ ಪ್ರೊಡ್ಯೂಸರ್ಸ್ಗಳು ಯಾರು ಇರ್ತಾರೆ, ಅವರೇನಾದರೂ ಇದಕ್ಕೆ ಹೀಗೆ ಇರಬೇಕು ಇದನ್ನೇ ಬಳಸಬೇಕು ಅನ್ನುವಂಥ ಕಟ್ಟುನಿಟ್ಟೇನಾದರೂ ಮಾಡಿದ್ರಾ, ಇವೆಲ್ಲ ಕೂಡ ಮುಂದೆ ಗೊತ್ತಾಗಬೇಕಿದೆ. ಅಥವಾ ಇವೆಲ್ಲ ಡಿಸಿಷನ್ಗಳು ಇಬ್ಬರು ಬಿಗ್ ಬಾಸ್ ಸ್ಪರ್ಧಿಗಳೇ ಮಾಡೋದಕ್ಕೆ ಸಾಧ್ಯನಾ? ಅವ್ರು ಹೇಳಿದ ಪ್ರಕಾರ ಒಂದು ರಿಯಾಲಿಟಿ ಶೋಗಲ್ವ ಅವ್ರು ಶೂಟ್ ಮಾಡ್ತಾ ಇದ್ದಿದ್ದು ಅಂತ ಹೇಳಿದ ಮೇಲೆ ಈ ರೀತಿಯಾದಂಥ ರಿಯಲ್ ಅಸ್ತ್ರವನ್ನೇ ಬಳಸಬೇಕು, ವೆಪನ್ಗಳನ್ನ ಬಳಸಬೇಕು ಅಂತ ಹೇಳಿರೋದು ಯಾರು? ಇವೆಲ್ಲ ಕೂಡ ಹಂತ ಹಂತವಾಗಿ ತಿಳಿದು ಬರಬೇಕಿದೆ. ಒಂದಷ್ಟು ಜನ ಯಾಕಿದು ಇಷ್ಟು ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇವ್ರಿಗೆಲ್ಲ ಲಕ್ಷಾಂತರ ಜನ ಫಾಲೋವರ್ಸ್ ಇದ್ದಾರೆ. ಇವರನ್ನು ನೋಡಿಕೊಂಡು ಇನ್ಯಾರೋ ಹಾದಿ ಬೀದಿಯಲ್ಲಿ ಲಾಂಗ್ ಮಚ್ ಹಿಡ್ಕೊಂಡು ರೀಲ್ಸ್ ಮಾಡಿದ್ರೆ, ಅದರಿಂದ ಇನ್ಯಾರಿಗಾದ್ರೂ ಸಮಸ್ಯೆ ಆದರೆ ಯಾರದಕ್ಕೆಲ್ಲ ಹೊಣೆ? ಅದಕ್ಕೋಸ್ಕರ ಮುತುವರ್ಜಿ ವಹಿಸಲಾಗ್ತಾ ಇದೆ. ಆಮೇಲೆ ಸೆಲೆಬ್ರಿಟೀಸ್ ಅಂತಲ್ಲ, ಯಾರು ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ಕಾನೂನು ಒಂದೇ ರೀತಿಯಾಗಿರುತ್ತೆ. ಯಾರು ಕೂಡ ಹೀಗೆ ವೆಪನನ್ನು ಬಳಸ್ಕೊಂಡು ರೀಲ್ಸ್ ಮಾಡೋದು, ವ್ಯೂಸನ್ನು ಗಳಿಸೋದಕ್ಕೋಸ್ಕರ ಹೀಗೆ ಮಾಡಿದ್ರೆ ಅವರಿಗೆ ಕಾನೂನು ಸಂಕಷ್ಟ ಇದ್ದಿದ್ದೆ. ಅದನ್ನು ಡ್ರೋನ್ ಪ್ರತಾಪ್ ಕೂಡ ಇತ್ತೀಚೆಗೆ ಅನುಭವಿಸಿದ್ದಾರೆ.